ಅನ್ನೋದನ್ನ ಈಗ ಸ್ಪಷ್ಟವಾದಂತ ನಿರ್ಧಾರವನ್ನು ತಗೋಬೇಕಾದಂತ ಸಂದರ್ಭ ಇದು ಬಂದಿದೆ. ಯಾಕಂದ್ರೆ ನಾವು ಮತ್ತೆ ಪದೇ ಪದೇ ಇವತ್ತು ನಾನು ದಾವಣಗೆರೆಯಿಂದ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಒಂದು ಒಳ ಮೀಸಲಾತಿ ವರ್ಗೀಕರಣದ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆಯಿಂದ ಆಗಮಿಸಿ ಇವತ್ತೇನು ಮಾನ್ಯ ಜನ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಒಳ ಮೀಸಲಾತಿ ವರ್ಗೀಕರಣವನ್ನ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಹಿಂದ ನಾಯಕರು ಅಹಿಂದ ವರ್ಗಕ್ಕೆ ಬಂದಿರ್ತಕ್ಕಂಥವ್ರು ಬಡವರ ಪರವಾಗಿ ದೀನದಲಿತರ ಪರವಾಗಿ ಅಂತ ಹೇಳಿ ಭಾಷಣ ಬಿಗಿರ್ತಕ್ಕಂಥವ್ರು ಅನೇಕ ಯೋಜನೆಗಳನ್ನ ಅನೇಕ ಗ್ಯಾರಂಟಿಗಳನ್ನ ಜಾರಿ ತಂದಿರ್ತಕ್ಕಂಥವ್ರು ಇವತ್ತು ಏನು ಮಾದಿಗರಿಗೆ ಒಳ ಮೀಸಲಾತಿಯ ಕನಸನ್ನ ಬಲ್ಲೆ ಮಾಡತಕ್ಕಂಥ ಕೆಲವರ ಒಂದು ಕೈಗಂಡಿಯಾಗಿ ಚಿಂತನೆ ಮಾದಿಗರಿಗೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೆ. ಇಡೀ ರಾಜ್ಯದಲ್ಲಿ ನಿಮ್ಮನ್ನ ಮುಂದೆ ಮತ್ತೆ 2028ರ ಚುನಾವಣೆಯಲ್ಲಿ ಮತ್ತೆ ರಾಜ್ಯದ ದೊರೆಯನ್ನಾಗಿ ಆಯ್ಕೆ ಮಾಡಲು ಸಂಸದರೆಲ್ಲ ಏನಾದ್ರೂ ನೀವು ಯಾವ್ಯಾವ ಮಾತು ಕೇಳ್ಕೊಂಡು ಈ ಒಳ ಮೀಸಲಾತಿ ವರ್ಗೀಕರಣ ವಿಚಾರವಾಗಿ ವಿಳಂಬನೆ ತೋರಿಸಿದ್ರೆ ಖಂಡಿತ ಈ ಮಾದಿಗ ಸಮಾಜ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಶಾಖವನ್ನು ಹಾಕೋದ್ರಲ್ಲಿ ಸಂಸದಿಲ್ಲ. ದಯಮಾಡಿ ತಾವು ಮಾನ್ಯ ಉಪಮುಖ್ಯಮಂತ್ರಿಗಳು ತಾವು ಕೂಡ ಎಲ್ಲ ಸೇರ್ಕೊಂಡು ಸಚಿವ ಸಂಪುಟ ತೀರ್ಮಾನ ಬೇಕಾಗಿಲ್ಲ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ. ಸಚಿವ ಸಂಪುಟ ತೀರ್ಮಾನ ಹಾಕೋದಲ್ಲ, ನಾವು ಈ ರಾಜ್ಯದ ದೊರೆಗಳು ಈ ರಾಜ್ಯದ ಸುಪ್ರೀಂ ಆಗಿರ್ತಕ್ಕಂಥ ನೀವು ಇವತ್ತು ಈ ಸುಪ್ರೀಂ ಕೋರ್ಟ್ ಆದೇಶವನ್ನ ಎತ್ತಿಡಬೇಕು. ಈ ರಾಜ್ಯದ ದಲಿತರಿಗೆ ಮತ್ತು ಅದರಲ್ಲೇ ಮಾದಿಗ ಸಮುದಾಯಕ್ಕೆ ನ್ಯಾಯನ ದೊರಕಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಈ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ. ಎಚ್ ಮಲ್ಲಪ್ಪ, ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ದಾವಣಗೆರೆ ಜಿಲ್ಲಾಧ್ಯಕ್ಷರು. ನನ್ನ ಸಹೋದರ ಸಮುದಾಯ ಇವತ್ತು ಅವ್ರಿಗೂ ಕೂಡ ನಾನು ಮನವರಿಕೆ ಮಾಡ್ತಾ ಇದ್ದೀನಿ. ಇವತ್ತು ನಾವಿಬ್ಬರು ಎರಡು ಸಮುದಾಯ ಅಣ್ಣ ತಮ್ಮ ರೀತಿಯಲ್ಲಿರ್ತಕ್ಕಂಥವ್ರು ಇಷ್ಟು ಸಲ ಜೊತೆಯಾಗಿ ಹೋರಾಟ ಮಾಡ್ಕೊಂಡು ಬಂದರು. ಇವತ್ತು ಸರ್ಕಾರದಲ್ಲಿ ಸಿಗ್ತಕ್ಕಂಥ ಪಾಲನ್ನು ನಾವು ಸರಿಸಮನಾಗಿ ಹಂಚ್ಕೊಂಡು ಈ ರಾಜ್ಯದಲ್ಲಿ ನಾವು ಎರಡು ಸಮುದಾಯ ಚಲವಾದಿ ಮತ್ತು ಮಾದಿಗ ಸಮುದಾಯ ಒಗ್ಗಟ್ಟಾಗಿ ಇರೋಣ ಅನ್ನೋದ್ರ ಮುಖಾಂತರ ನಾನು ಚಲವಾದಿ ಸಮುದಾಯದ ಮುಖಂಡರು ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾರು ಈ ಅಪಸರಕ್ಕೆ ಮಾದಿಗ ಸಮಾಜದ ಜೊತೆಗೆ ಇಲ್ಲಿ ಮಾದಿಗ ಸಮಾಜದ ಒಂದು ಕೆಳಿಮೆಯನ್ನ ನೀವು ಎತ್ತಿಡಬೇಕು. ನೀವೆಲ್ಲ ತಿಳಿದರಾಗಿ ಈ ತರ ವಿರೋಧ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ನಾನು ಈ ರಾಜ್ಯದ ಚಲವಾದಿ ಸಮುದಾಯದ ಮುಖಂಡರನ್ನು ನಾನು ಮನವಿ ಮಾಡ್ಕೊಳ್ತೇನೆ. ಈ ರಾಜ್ಯದಲ್ಲಿ ಮಾದಿಗ ಮತ್ತು ಚಲವಾದಿ ಸಮುದಾಯದ ಮುಖಂಡರು ಮೊದಲಿದ್ದಾನೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಜೊತೆಗೂಡಿ ದಾವಣಗೆರೆ ಇಡೀ ರಾಜ್ಯ ಕರ್ನಾಟಕದ ರಾಜ್ಯ ತುಂಬ ಅರಗತೆಯ ಮೇಲೆ ಒಮ್ಮೆರಬೇಕು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ತರ ಈ ಒಳ ಮೀಸಲಾತಿ ವರ್ಗೀಕರಣ ವಿಚಾರವಾಗಿ ಮಾನ್ಯ ನನ್ನ ಸಮುದಾಯದ ಏನು ಚಲವಾದಿ ಸಮುದಾಯದ ಮುಖಂಡರಲ್ಲಿದ್ರು ಈ ಮಾದಿಗ ಸಮಾಜ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ನನ್ನ ಎರಡು ಮಾತು